ನಮಸ್ಕಾರ ಸ್ನೇಹಿತರೆ. ಮುಂದಿನ ವರ್ಷ ಅಂದರೆ 2027ರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಅಂತ್ಯದಲ್ಲಿ ನಮಗೆ ಉತ್ತರ ಪ್ರದೇಶ, ಪಂಜಾಬ್ ಸೇರಿದಂತೆ ಇನ್ನೂ ಹಲವು ರಾಜ್ಯಗಳ ಅಸೆಂಬ್ಲಿ ಎಲೆಕ್ಷನ್ಗಳು ಕಾಣಸಿಗ್ತವೆ. ಇದರಲ್ಲಿ ಅತಿ ಹೆಚ್ಚು ಕುತೂಹಲ ನಮಗಿರುವಂಥದ್ದು ಉತ್ತರ ಪ್ರದೇಶದಲ್ಲಿ ಏನಾಗುತ್ತೆ ಅಂತ. ಇದರ ನಡುವೆ ಇನ್ನೇನು ಎಲೆಕ್ಷನ್ಗೆ 7-8 ತಿಂಗಳಿದೆ. ಇದರ ನಡುವೆ SP ಸಮಾಜವಾದಿ ಪಾರ್ಟಿ, ಅಖಿಲೇಶ್ ಯಾದವ್ ಅವರ ನೇತೃತ್ವದ ಸಮಾಜವಾದಿ ಪಾರ್ಟಿ ಇಬ್ಬಾಗ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಈ ಕುರಿತಂತೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರದ ಸಚಿವರೊಬ್ಬರು ಓಂ ಪ್ರಕಾಶ್ ರಾಜ್ಭಾರ್ ಒಂದು ಶಾಕಿಂಗ್ ಹೇಳಿಕೆಯನ್ನು ನೀಡಿದ್ದಾರೆ. SP ಅಂದರೆ ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ಅವರ ನಂತರ ಬರುವಂತಹ ನಾಯಕ ರಾಮ್ ಪ್ರಕಾಶ್ ಅವರು ಪತ್ರವನ್ನು ಬರೆದಿದ್ದಾರೆ ಲೋಕಸಭಾ ಸ್ಪೀಕರ್ಗೆ. ಆ ಪತ್ರವನ್ನು ಅವರು ಬಹಿರಂಗಪಡಿಸಲಿ. ಆ ಪತ್ರದಲ್ಲಿ ಏನಿದೆ ಅಂತ ಹೇಳಿದ್ರೆ, 25ಕ್ಕೂ ಹೆಚ್ಚು ಸಂಸದರು, ಸಮಾಜವಾದಿ ಪಕ್ಷದ 25ಕ್ಕೂ ಹೆಚ್ಚು ಜನ ಸಂಸದರು ಪ್ರತ್ಯೇಕತೆಯ ಮಾತನಾಡ್ತಾ ಇದ್ದಾರಂತೆ. ಪ್ರತ್ಯೇಕವಾಗಿ BSP ಬಹುಜನಾಂಗ ಸಮಾಜವಾದಿ ಪಾರ್ಟಿ ಅಂದರೆ ಮಾಯಾವತಿಯವರ ಪಕ್ಷದೊಂದಿಗೆ ಬರುವಂತಹ ಚರ್ಚೆಯನ್ನು ನಡೆಸ್ತಾ ಇದ್ದಾರಂತೆ. ಒಂದು ವೇಳೆ ಮಾಯಾವತಿಯವರ ಜೊತೆ ಇವರು ಮರ್ಜ್ ಆದರೆ 25 ಜನ ಸಂಸದರು ಅವರು NDA ಮೈತ್ರಿಕೂಟಕ್ಕೆ ಬೆಂಬಲವನ್ನು ಕೊಡ್ತಾರೆ. ಆಗ NDA ಮೈತ್ರಿಕೂಟದ ಬಲ 338 ಆಗುತ್ತೆ. ಹತ್ತಿರ ಬಂದೇ ಬಿಡುತ್ತೆ 2/3 ಮೆಜಾರಿಟಿಗೆ. ಹತ್ತಿರ 338. ಜೊತೆಗೆ 6 ಜನ ಸಂಸದರು ಉದ್ಧವ್ ಠಾಕ್ರೆ ಬಣದವರು, ಅಂದರೆ 340 ಪಾರ್ ಮಾಡುತ್ತೆ. ಉದ್ಧವ್ ಠಾಕ್ರೆ ಬಣದ ಸಂಸದರು ಬಂದಿರೋದಂತ ಖಚಿತ. ಈಗಾಗಲೇ ಅವರು ಲೋಕಸಭಾ ಸ್ಪೀಕರ್ನ ಭೇಟಿಯಾಗಿದ್ದಾರೆ. ಓಂ ಬಿರ್ಲಾ ಅವರ ಭೇಟಿ ಮಾಡಿ ಪತ್ರವನ್ನು ಕೊಟ್ಟಿದ್ದಾಗಿದೆ. ಈ 25 ಜನ ಸಂಸದರು ಸುಮಾರು ದಿನಗಳಿಂದ ಈ ಗುಸುಗುಸು ಸುದ್ದಿ ಓಡಾಡ್ತಾ ಇದೆ ಉತ್ತರ ಪ್ರದೇಶದಲ್ಲಿ. ಈ ಸುದ್ದಿ ಏನಾದರೂ ನಿಜನೇ ಆಗಿದ್ರೆ ಉತ್ತರ ಪ್ರದೇಶದಲ್ಲೂ ಸಹ ಸಮಾಜವಾದಿ ಪಾರ್ಟಿ ಇಬ್ಬಾಗ ಆಗೋದಂತೂ ಖಚಿತ ಅನ್ಕಡಿ. ಇದಕ್ಕೆ ಮುಂದಿನ ವರ್ಷದ ಜನರಲ್ ಎಲೆಕ್ಷನ್ಗೆ ಬೀಳುತ್ತೆ. ಮೊದಲನೇದಾಗಿ ಉತ್ತರ ಪ್ರದೇಶದಲ್ಲಿ ಭದ್ರಕೋಟೆಯನ್ನಾಗಿ ಯೋಗಿ ಆದಿತ್ಯನಾಥ್ ಮಾಡಿಕೊಂಡಿದ್ದಾರೆ. 17ರಲ್ಲಿ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ, ಈ 22ರಲ್ಲಿ ಸಂಖ್ಯೆಗಳು ಕಡಿಮೆ ಆಯಿತು, ಆದರೂ ಕೂಡ ಒಳ್ಳೆಯ ವಿಕ್ಟ್ರಿಯನ್ನು ಸಾಧಿಸಿದ್ದಾರೆ. ಈಗಿನ ಪ್ರಸ್ತುತವಾದಂತಹ ವಾತಾವರಣ ನೋಡೋದೇ ಆದರೆ ಆ್ಯಂಟಿ ಇನ್ಕಂಬೆನ್ಸಿ ಅಲೆಗಳು ಯಾವುದು ಕಂಡು ಬರ್ತಾ ಇಲ್ಲ. ಜನರಿಗೆ ಯೋಗಿ ಆದಿತ್ಯನಾಥ್ರವರ ಸರ್ಕಾರದ ವಿರುದ್ಧವಾಗಿ ಮಾತನಾಡಲಿಕ್ಕೆ ಯಾವುದೇ ಅಂಶಗಳಿಲ್ಲ. ಯಾವುದೇ ರೀತಿಯಾದಂಥ ಅಂತಹ ಫ್ಯಾಕ್ಟರ್ಸ್ಗಳು ಕಂಡು ಬರ್ತಾ ಇಲ್ಲ. ಅಂತಹ ಆಕ್ಸಿಸ್ ಮೈ ಇಂಡಿಯಾದ ಮುಖ್ಯಸ್ಥ ಪ್ರದೀಪ್ ಗುಪ್ತಾ ಅವರು ಹೇಳಿಕೆಯನ್ನು ಕೊಟ್ಟಿರಿದ್ರು ಕೆಲವು ತಿಂಗಳ ಹಿಂದೆ. BJPಯ 2 ಸ್ಟ್ರಾಟಜಿಗಳೇನಿದೆ, ಒಂದು ಉತ್ತರ ಪ್ರದೇಶವನ್ನು ಗೆಲ್ಲುವಂಥದ್ದು, ಅದಕ್ಕಿಂತ ಮುಖ್ಯವಾಗಿ 2/3 ಮೆಜಾರಿಟಿಯ ಕಡೆ ಅವ್ರು ಹೋಗುವಂಥದ್ದು. ಯಾಕೆ ಅವರು 2/3 ಮೆಜಾರಿಟಿ ಕಡೆ ಬೇಕಾಗಿದೆ ಅಂತ ಹೇಳೋರು ಚಡಪಡಿಸ್ತಾ ಇದ್ದಾರೆ ಅನ್ನುವಂಥರ ಸ್ಪೆಷಲ್ಲಾಗಿ ನಿಮಗೇನು ಹೇಳುವಂಥ ಅವಶ್ಯಕತೆ ಇಲ್ಲ. BJPಗೆ ಡಿಲಿಮಿಟೈಸೇಷನ್ ಬಿಲ್ಲನ್ನು ಪಾಸ್ ಮಾಡಬೇಕಾಗಿದೆ. ಹಾಗಾಗಿ ಅವರಿಷ್ಟು ಸರ್ಕಸ್ಸನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು, SPಯ ಶಾಸಕರುಗಳು 60ಕ್ಕೂ ಹೆಚ್ಚು ಶಾಸಕರು BJPಯ ಜೊತೆ, SPಯ 60ಕ್ಕೂ ಹೆಚ್ಚು ಶಾಸಕರು BSPಗೆ ಬರ್ತಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಅದನ್ನು ಆನ್ ಗ್ರೌಂಡ್ ನೋಡೋದೇ ಆದರೆ ಅದು ಸತ್ಯಕ್ಕೆ ದೂರವಾದಂಥ ಮಾತು, ವಾಸ್ತವಕ್ಕೆ ದೂರವಾದಂತಹ ಪ್ರಕ್ರಿಯೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಆ ರೀತಿ ಆದರೆ ದೊಡ್ಡ ಪರಿಣಾಮ ಆ ಶಾಸಕರ ಮೇಲೆ ಬೀಳತ್ತೆ. BSPಯ ಅಸ್ತಿತ್ವ SPಗಿಂತಲೂ ಕಡಿಮೆ ಉತ್ತರ ಪ್ರದೇಶದಲ್ಲಿ. SP ಒಂದು ಓಕೆ ರೀತಿಯ ಸಿಚುವೇಷನಲ್ಲಿದೆ 17ರ ನಂತರ. 22ರಲ್ಲಿ ಚೇತರಿಸ್ಕೊಂಡ್ರು ಅಖಿಲೇಶ್ ಯಾದವ್ ಅವರು, ಅವರ ಪಕ್ಷ. BSP ಮಾಯಾವತಿಯವರನ್ನು ಅಂಥದ್ದೇನು ಕಮಾಲನ್ನು ಮಾಡುವಂಥದ್ದೇನಿಲ್ಲ. ನಿಮಗೆ 22ರ ಅವರ ಫಲಿತಾಂಶ ನೋಡ್ತಾ ಇದ್ದರೆ 19 ಸ್ಥಾನವನ್ನು 17ರಲ್ಲಿ ಗೆದ್ದಿದ್ರು, 22ರಲ್ಲಿ 1ಕ್ಕೆ ಬಂದು ನಿಂತ್ಕೊಂಡ್ರು. ಶಾಸಕರ ಅಸ್ತಿತ್ವದ ಮೇಲೂ ಕೂಡ ಪ್ರಶ್ನೆ ಬೀಳುತ್ತೆ. ಹಾಗಾಗಿ 22ರ ಫಲಿತಾಂಶವನ್ನು ನೋಡೋದೇ ಆದರೆ BSPಯ ಜೊತೆ ಈ ಶಾಸಕರುಗಳು ಹೋಗೋದು ಕ್ವಶನ್ ಮಾರ್ಕ್ ಅಂತ ಹೇಳ್ಬೋದು. ಬಟ್ ಲೋಕಸಭಾ ಚುನಾವಣೆ ಅಂತ ಬಂದಾಗ ಅಲ್ಲಿನ ಲೆಕ್ಕಾಚಾರಗಳು, ಅಲ್ಲಿನ ಅಂತಲ್ಲ ಬೇರೆ ಎಲ್ಲ ರಾಜ್ಯಗಳ ಲೆಕ್ಕಾಚಾರವೂ ಕೂಡ ಲೋಕಸಭಾ ಚುನಾವಣೆ ಅಂತ ಬಂದಾಗ ಚೇಂಜ್ ಆಗ್ತವೆ. ನಿಮಗೆ 24ರಲ್ಲಿ BJPಗೆ ದೊಡ್ಡ ಹೊಡೆತವನ್ನು ಕೊಟ್ಟಿದ್ದು, ಅವರು ಮೆಜಾರಿಟಿಯನ್ನು
ಕ್ರಾಸ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಅದು ಮಹಾರಾಷ್ಟ್ರ ಮತ್ತೊಂದು ಉತ್ತರ ಪ್ರದೇಶ. ಉತ್ತರ ಪ್ರದೇಶದಲ್ಲಂತೂ ಎಸ್ ಪಿ ಡಾಮಿನೇಟ್ ಮಾಡಿಬಿಡ್ತು. ಸ್ವತಃ BJPಯವರು ಅಯೋಧ್ಯೆಯಲ್ಲೆಲ್ಲ ಸೋತ್ಕೊಟ್ರು. ಹಾಗಾಗಿ ಈ ಬಾರಿಯ ಜನರಲ್ ಎಲೆಕ್ಷನ್ಗಿಂತ ಮುಂಚೆನೇ ಒಂದು ಸರ್ಜರಿಯನ್ನು ಮಾಡ್ತಾ ಇದೆ BJP. ಅವರು BSP ಕಡೆ ಹೋಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರು BJP ಕಡೆ ಹೋಗಲಿಕ್ಕಂದ್ರೂ ಸಾಧ್ಯ ಇಲ್ಲ. ಅಲ್ಲಿ BJP ಕಡೆ ಹೋದರೆ ಅವರು ಮುಸ್ಲಿಮರ ಮತ ಕಡಿತಗೊಳ್ತವೆ, ದಲಿತರ ಮತಗಳು ಕೂಡ ಕಡಿತ ಆಗ್ತವೆ, ಯಾದವರ ಮತ. ನಿಮಗೆ ಉತ್ತರ ಪ್ರದೇಶದ ರಾಜಕೀಯ ನಿಂತಿರುವಂಥದ್ದು, ಚುನಾವಣಾ ರಾಜಕೀಯ ನಿಂತಿರುವಂಥದ್ದೇ ಯಾದವ ಮತ್ತು ಯಾದವೇತರ ಮತಗಳ ನಡುವೆ. ಯಾದವೇತರಗಳೆಲ್ಲರೂ ಕೂಡ BJP ಜೊತೆ ಇದ್ದಾರೆ. BJP ಬಿಹಾರದಲ್ಲಿ ಯಾಕೆ ಒಬ್ಬ OBCಯನ್ನು ಕರೆದುಕೊಂಡು ಬಂದು ಕೃಷಿ ಸಮುದಾಯಕ್ಕೆ ಸೇರಿದಂಥವರನ್ನು ಮುಖ್ಯಮಂತ್ರಿಯಾಗಿ ಮಾಡ್ತು ಅಂತ ಹೇಳಿದ್ರೆ, ಉತ್ತರ ಪ್ರದೇಶ ಜನಕ್ಕೆ ಒಂದು ಸಂದೇಶ ಕೊಡಲಿಕ್ಕೆ. ಎರಡು ರೀತಿಯಲ್ಲಿ ಬಿಹಾರದ ಮುಖ್ಯಮಂತ್ರಿಗಳ ಬದಲಾವಣೆ ನೋಡ್ಬೋದು ನೀವು. ಸಾಮ್ರಾಟ್ ಚೌಧರಿ ಅವರನ್ನ, ಒಂದು ಯಾರೇ ಹೊರಗಿನಿಂದ ಬಂದವರನ್ನು ಕೂಡ ನಾವು ಮುಖ್ಯಮಂತ್ರಿಗಳನ್ನಾಗಿ ಮಾಡ್ತೇವೆ, ಜೊತೆಗೆ ಉತ್ತರ ಪ್ರದೇಶ ಚುನಾವಣೆಯನ್ನು ಹಿತದೃಷ್ಟಿಯಲ್ಲಿ ಇಟ್ಕೊಂಡು OBC ಕೃಷಿ ಸಮುದಾಯವರನ್ನು ಕೊಟ್ಟಿರುವಂಥದ್ದು. ಆಗಲಿಂದನೇ ಹೇಳಿದ ನಾನು, ಆಗಲಿಂದನೇ BJP ಉತ್ತರ ಪ್ರದೇಶದ ಚುನಾವಣೆಯ ತಯಾರಿಯನ್ನು ಮಾಡ್ತು. ಉತ್ತರ ಪ್ರದೇಶದಲ್ಲಿ ಲೆಕ್ಕಾಚಾರಗಳು ಹೇಗಿದೆ, ಯೋಗಿ ಆದಿತ್ಯನಾಥ್ರವರ ಈ ಸರ್ಕಾರದ ವಿರುದ್ಧ ಜನರ ಅಭಿಪ್ರಾಯಗಳು ಏನಿದೆ, ಗ್ರೌಂಡ್ ರಿಪೋರ್ಟ್ ಏನಿದೆ ಅನ್ನೋದರ ಒಂದು ವಿಶೇಷ ಸಂಚಿಕೆಯನ್ನು ನಾಳೆ ಕೊಡೋಣ. ಈಗ ಈ MPಗಳ ವಿಚಾರಕ್ಕೆ ಬರೋದೇ ಆದರೆ, ನಿಜಕ್ಕೂ ಕೂಡ TMC ಒಡೆದದ್ದಾಯಿತು, ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆಯನ್ನು ಮತ್ತೊಂದು ಸಲ ಹೊಡೆದದ್ದಾಯಿತು. ಈಗ SPಯ ಸರದಿ, ಇದರ ನಂತರ ಮತ್ಯಾರು ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. SPಯನ್ನು, ಸಮಾಜವಾದಿ ಪಾರ್ಟಿಯನ್ನು ಈಗಾಗಲೇ ಇಬ್ಬಾಗ ಮಾಡ್ತಾ ಇದ್ದಾರೆ. ನೋಡಿ, ಈಗ ಅವರು BJP ಕಡೆ ಬರಲಿಕ್ಕೆ ಆಗೋದಿಲ್ಲ ರೀ. ಅಮಿತ್ ಶಾ ಅವರ ತಂತ್ರಗಾರಿಕೆನೇ ಇದು. ಅವ್ರು BJPಗೆ ಬೇಡ, BSPಗೆ ಸೇರ್ಕೊಳ್ಳಿ. ಅವರು ಅಲ್ಲಿ ಮತ್ತೊಂದು ಮೂರನೇ ದೊಡ್ಡ ಫೋರ್ಸ್ ಯಾವುದು, BSP, ಬಹುಜನಾಂಗ ಸಮಾಜವಾದಿ ಪಾರ್ಟಿ. BSP ಕಡೆ ಹೋಗಲಿ ಅವರು. BSP NDA ಮೈತ್ರಿಕೂಟಕ್ಕೆ ನ್ಯಾಷನಲ್ ಇಶ್ಯೂಸ್ ಅಂತ ಬಂದಾಗ ಮಾಯಾವತಿ ಅವರು ನಿಂತ್ಕೊಳ್ತಾರೆ. ಆ ರೀತಿ ಆಗುತ್ತೆ. ಇನ್ನೂ ಬೇರೆ ಯಾವ ರಾಜ್ಯಗಳಲ್ಲಿ ಚಾನ್ಸಸ್ಗಳಿದೆ ಅಂತ ಹೇಳಿದ್ರೆ, ನನಗನ್ಸುತ್ತೆ ನೆಕ್ಸ್ಟು ಪಂಜಾಬ್ನ ಕಡೆ ನೋಡ್ಬೋದು ಇವರು. ಪಂಜಾಬ್ನಲ್ಲಿ ನಿಮಗೆ ಆಮ್ ಆದ್ಮಿ ಪಾರ್ಟಿಯ MPಗಳ ಸಂಖ್ಯೆಗಳು ಬಹಳ ಕಡಿಮೆ ಇದೆ, ಬಟ್ ಅಲ್ಲೂ ಕೂಡ ಒಂದು ರೀತಿಯಾಗಿ ಹೈಜಾಕ್ ಮಾಡುವಂಥ ಕೆಲಸ ಮಾಡ್ಬೋದು. ಇನ್ನು ನಾವು ದಕ್ಷಿಣ ಭಾಗಕ್ಕೆ ಬರೋದೇ ಆದರೆ DMK ಸಾಧ್ಯತೆಗಳು ಬಹಳ ಕಡಿಮೆ, ಏನು ಮಾಡ್ತಾರೋ ಗೊತ್ತಿಲ್ಲ. ಇನ್ನೂ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಾದಂತಹ ತಂತ್ರಗಾರಿಕೆಯನ್ನು, ರಣತಂತ್ರವನ್ನು ಅಮಿತ್ ಶಾ ರೂಪಿಸ್ತಾರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಡಿಲಿಮಿಟೇಷನ್ಸ್ ಬಿಲ್ಲನ್ನು ಗುರಿಯಾಗಿಸಿಕೊಂಡು BJP ಇಷ್ಟೆಲ್ಲ ರಣತಂತ್ರಗಳನ್ನು ಮಾಡ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ನೇರವಾಗಿ ಡಿಲಿಮಿಟೇಷನ್ ಬಿಲ್ಲೇ BJPಗೆ ದೊಡ್ಡ ಸವಾಲಿರುವಂಥದ್ದು. ಆ ಡಿಲಿಮಿಟೇಷನ್ಸ್ ಬಿಲ್ಲನ್ನು ಜಾರಿ ತೆಗೆದುಕೊಂಡು ಬಂದು 18 ತಿಂಗಳ ಒಳಗಾಗಿ ಎಲ್ಲ ಪ್ರಕ್ರಿಯೆಗಳು ಮುಗಿಸಿಕೊಂಡು ಈ 29ರ ಚುನಾವಣೆಯನ್ನು ನಾವು ಅದೇ ಡಿಲಿಮಿಟೇಷನ್ ಬಿಲ್ನ ಅಡಿಯಲ್ಲಿ ಎದುರಿಸ್ತೇವೆ ಅಂಥೇಳಿ BJPಯವರು ಹೇಳ್ತಾ ಇದ್ದಾರೆ. ಜೊತೆಗೆ ದಕ್ಷಿಣ ರಾಜ್ಯಗಳಿಗೆ ಸ್ವಲ್ಪ ತೃಪ್ತಿಗೊಳಿಸಲಿಕ್ಕೆ ದಕ್ಷಿಣ ರಾಜ್ಯಗಳ ಸೀಟ್ಸ್ಗಳೇನಿದೆ ಅದರಲ್ಲಿ ಯಾವುದೇ ರೀತಿ ವೇರಿಯನ್ನು ಮಾಡುವಂಥ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಉತ್ತರ ರಾಜ್ಯಗಳಿಗೆ ವೇರಿಯೇಷನ್ ಮಾಡ್ತೇವೆ ಅಂಥೇಳಿ ಒಂದು ಸುದ್ದಿಗಳು ಕೂಡ ಬರ್ತಾ ಇದೆ. ನೋಡಿ, ಯಾವುದೇ ರೀತಿಯಾದಂತಹ ಡಿಲಿಮಿಟೇಷನ್ ಬಿಲ್ಗೆ ಕೈ ಹಾಕಿದ್ರು ಕೂಡ ಅದು ವಿಪಕ್ಷಗಳಿಗೆ ನಿಜಕ್ಕೂ ಕೂಡ ಒಂದು ರೀತಿ ಹೊಡೆತ ಬಿದ್ದೇ ಬೀಳುತ್ತೆ. ದಕ್ಷಿಣ ಭಾಗಕ್ಕೆ ಬೇಡ ಅಂತ ಹೇಳಿ ಉತ್ತರ ಭಾಗಗಳಿಗೆ ಅವರು ಮಾಡ್ಕೊಂಡು ಕೂತ್ಕೊಂಡ್ರೆ, ಉತ್ತರ ಭಾಗದಲ್ಲಿ ಅತಿ ಹೆಚ್ಚು ಸ್ಟ್ರಾಂಗ್ ಫೋರ್ಸ್ BJPನೇ. ಅಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗಿದೆ. BJPಗೆ ಮತ್ತಷ್ಟು ಸ್ಥಾನಗಳು ಸಿಗುತ್ತೆ. ನೋಡೋಣ ಡಿಲಿಮಿಟೇಷನ್ ಬಿಲ್ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿ. ನಾಳೆ ಉತ್ತರ ಪ್ರದೇಶದ ಕಂಪ್ಲೀಟ್ ಚಿತ್ರಣವನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಪಡ್ತೀನಿ. ನಮಸ್ಕಾರ.